ಎಳ್ಳ ಅಮಾವಾಸ್ಯೆ ಏನೈತಿ? ಎಳ್ಳ ಅಮಾವಾಸ್ಯೆ. ಎಲ್ಲ ರೈತರು ಹೊಲ್ದಾಗ ಹೋಗಿ ಏನ್ ಮಾಡ್ತಾರ? ಜರಗ ಚೆಲ್ತಾರ. ಯಾಕ? ಫಸ್ಟ್ನೇದ್ದು ಉತ್ತರ ಕರ್ನಾಟಕದಾಗ ಬಿಳಿಜೋಳ ಭಾಳ ಹಾಕ್ತಿವಿ. ಏನ್ ಮಾಡ್ತೀವಿ? ಬಿಳಿಜೋಳ ಹಾಕ್ತಿವಿ. ಅದ್ರ ನಡು ಏನ್ ಹಾಕ್ತಿವಿ? ಕಡ್ಲಿ, ಅಗಸಿ, ಕುಸುಬಿ ಹಾಕಿರ್ತಾರಿಲ್ಲ? ಹಾಕಿರ್ತಾರ. ಬೆಳಿ ಫುಲ್ ಬಂದಿರ್ತಾವ. ಹೊಲ್ದಾಗ ಏನಾಗಿರ್ತಾವ? ಫುಲ್ ಎಲ್ಲ ಬೆಳಿ ಬಂದಿರ್ತಾವ. ಆ ಬೆಳಿ ಜೊತೆಗೆ ಈ ತಳಗೆಲ್ಲ ಕಡ್ಲಿ ಹಾಕಿರ್ತೀವಲ್ಲ, ಅಲ್ಲೇ ಕಡ್ಲಿಕಾಯಿ ಭಾಳ ಚೆನ್ನಾಗಿ ಹಾಕತ್ತಿರ್ತಾವ. ಅಲ್ಲೇ ಒಂದು ಹುಳ ಬೀಳ್ತೈತಿ. ಆ ಹುಳಕ್ಕೆ ಏನಂತಾರ? ಕಾಯಿ ಕೊರಕ ಅಂತಾರ. ಏನಂತಾರ? ಕಾಯಿ ಕೊರಕ ಹುಳ ಏನ್ ಮಾಡ್ತೈತಿ? ಆ ಕಡ್ಲಿ ಆಗಾಕತ್ತಿದ್ದೆಲ್ಲ ತಿನ್ಬಿಡ್ತೈತ. ಆ ಕಾಯಿ ಕೊರಕ ಹುಳ ಅದು ತಿನ್ನಬಾರ್ದನ್ನೋ ಉದ್ದೇಶಕ್ಕನ ಮತ್ತು ಭೂಮಿ ತಾಯಿಗೆ ನಮ್ದು ಋಣ ಇರ್ಬೇಕಂತ ತಿಳ್ಕೊಂಡ ರೈತರು ಏನ್ ಮಾಡ್ಯಾರ? ಒಂದೊಂದು ಮಾಡ್ತಾರನ. ಭಾಳ ಸಜ್ಜಿ ರೊಟ್ಟಿ, ಜೋಳದ ರೊಟ್ಟಿ, ಗೊಂಜಾಳ ರೊಟ್ಟಿ, ನವಣೆ ರೊಟ್ಟಿ, ಶೇಂಗಾದ ಹೋಳಿಗೆ, ಆಮೇಲೆ ಹೂರ್ಣದ ಹೋಳಿಗೆ, ಆಮೇಲೆ ಎಳ್ಳು ಹೋಳಿಗೆ, ಆಮೇಲೆ ನವಣೆ ಹೋಳಿಗೆ, ಉಂಡಿ, ಕರ್ಚಿಕಾಯಿ, ಕಡುಬು ಇವನ್ನೆಲ್ಲ ಮತ್ತು ಭಾಳಷ್ಟು ಪಲ್ಯ ಇವೆಲ್ಲ ಮಾಡ್ಕೊಂಡು ಇಷ್ಟು ದೊಡ್ಡ ಗಂಟು ತೊಗೊಂಡು ಹೋಗಿ ಅಲ್ಲೇ ಒಂದು ಗಿಡಕ್ಕಿಟ್ಟು ಒಂದಿಷ್ಟು ಕಲ್ಲಿಟ್ಟು ಪೂಜೆ ಮಾಡಿ ದೇವ್ರ ಮುಂದೆ ಎಲ್ಲ ನೈವೇದ್ಯ ಮಾಡಿ ಇವತ್ತಿನ ದಿವಸ ಹೊಲ ತುಂಬ ಏನು ಮಾಡ್ತಾರ? ಏನಂತಾರ ಅದಕ್ಕ? ಅಲ್ಲ, ಏನಂತ ಹೋಗಿತಾರ ಗೊತ್ತಿಲ್ಲ? ಹುಲ್ಲುಲಿಗೆ ಅಂತ ಹೋಗಿತಾರ. ಏನಂತಾರ? ಹುಲ್ಲುಲಿಗೋ ಚಲಾಮ್ರ ಅಂತ ತಿರ್ಕೊಂಡ್ ಇಡೀ ಹೊಲ ತುಂಬನ ಅವನ ಹಾಕ್ತಾರ. ಅದು ತಳಗ್ ಬೀಳ್ತೈತಿ. ಕರ್ಚಿಕಾಯಿ, ಉಂಡೆ, ಹೋಳಿಗೆ, ಅನ್ನ ಎಲ್ಲ ಅಲ್ಲೆಲ್ಲ ತಳಗ್ ಬೀಳ್ತೈತಿ. ಇಲ್ಲ, ಈ ಟೈಮ್ದಾಗ ಗುಬ್ಬಿ ಬರ್ತಾವಲ್ಲ ಜೋಳ ತಿನ್ನಾಕ, ಈ ವಾಸನೆಗೆ ತಳಗ್ ಬರ್ತಾವ. ಏನ್ ಮಾಡ್ತಾವು? ತಳಗ್ ಬಂದ ಕೂಡಲೇ ಏನಿರ್ತೈತಿ? ಇಲ್ಲೇ ಕರ್ಚಿಕಾಯಿ, ಹೋಳಿಗೆ, ಇದು ಅನ್ನ, ಸಾರು ಹಿಂಗೆಲ್ಲ ಇರ್ತೈತಲ್ಲ, ಅದನ್ನ ತಿನ್ನಾಕ ಅವು ಬಂದ ಕೂಡಲೇನ ಅಲ್ಲಿ ಏನ್ ಕಾಣ್ತಾವ? ಹುಳ ಕಾಣ್ತಾವ. ಏನ್ ಕಾಣ್ತಾವು? ಹುಳ ಕಾಣ್ತಾವ. ಭಾಳ ಹುಳ ಇರ್ತಾವ. ಆ ಹುಳ ತಿನ್ಬಿಡ್ತಾವ. ಯಾವ? ಗುಬ್ಬಿ. ಅದರಿಂದ ರೈತಗ ಲಾಭ ಆಕತಿ. ಎರಡು ಗೊತ್ತಾತ? ವೈಜ್ಞಾನಿಕ ಕಾರಣ ಏನಂದ್ರ ಹಿಂಗೆಲ್ಲ ಚಲೋದ್ರಿಂದ ವೇಸ್ಟ್ ಇಲ್ಲ. ಕೆಲ ಮಂದಿ ಅನ್ಬೋದು ಏನು ಭೂಮಿಯಾಗ ಹಿಂಗೆಲ್ಲ ಕಡ್ಲಿ, ಕರ್ಚಿಕಾಯಿ, ಹೂರ್ಣ ಚೆಲ್ಲಿದ್ರೆ ಏನಾಕತ್ತ ಅಂತೇಳಿ ಅದ್ರ ನೆವಕ್ಕ ಗುಬ್ಬಿ ತಳಗ್ ಬಂದ ಕೂಡಲೇನ ಇಲ್ಲಿ ಹುಳ ಇರ್ತಾವಲ್ಲ, ಎಲ್ಲ ಆ ಹುಳ ವಸ್ತು ತಿನ್ಬಿಡ್ತಾವ. ಯಾವ ತಿಂತಾವು? ಗುಬ್ಬಿ ತಿಂತಾವು. ಗುಬ್ಬಿ ತಿಂದ್ಕೂಲಿನ ಆ ಹುಳ ತಿಂದ್ಕೂಲಿನ ಕಡ್ಲಿಗೆ ಲುಕ್ಸಾನ್ ಆಗಂಗಿಲ್ಲ. ಇದು ವೈಜ್ಞಾನಿಕ ಕಾರಣ ಐತಿ. ಇದು ಮೂಢನಂಬಿಕೆ ಅಲ್ಲ. ಇದನ್ನ ಮಾಡೋದ್ರಿಂದ ನಮ್ಮ ಬೆಳಿ ಸಂರಕ್ಷಣೆ ಆಗತ್ತ. ಆಮೇಲೆ ಭೂಮಿ ತಾಯಿಗೂ ನೋಡ್ರಿ, ದಿವಸ ನಾವು ಭೂಮಿಯಾಗ ಕುತ್ಕೊಂಡು ತಿಂತಿರ್ತೀವಿ. ಇವತ್ತೇನ್ ಮಾಡ್ದಂಗ ಆತು? ಭೂಮಿ ತಾಯಿಗೂ ಅದನ್ನ ಅರ್ಪಿಸಿದಂಗ ಆತು. ಒಳ್ಳೆ ಅದ್ರ ಲಾಭ ಏನು ಅಂದ್ರ ಆ ಕಾಯಿ ಕೊರಕ ಇರ್ತಾವಲ್ಲ ಹುಳ, ಅವನ್ನ ಈ ಗುಬ್ಬಿಗಳೆಲ್ಲ ತಿಂದ ಹಾಗೆ ಮಾಡಿಬಿಡ್ತಾವ. ಎಲ್ಲಾ ಪಕ್ಷಿಗಳು ಹುಳಗಳನ್ನ ತಿಂದ್ಬಿಡ್ತಾವು. ಇದು ರೂಢಿ ಆಗಿಬಿಡ್ತಾವ. ಯಾವಕ? ಗುಬ್ಬಿಗೆ. ಅದಕ್ಕೆ ಏನ್ ಮಾಡ್ತಾವ? ದಿನ ತಳಗ ಬರ್ತಾವ. ತಳಗ ಬಂದು ಅವೆಲ್ಲ ಹುಳ ತಿನ್ಕೊಂತ ಹೋಗ್ಬಿಡ್ತಾವ. ಈಗ ಒಮ್ಮೆ ಮಾಡ್ತಾರ ರೈತರು. ಆಮೇಲೆ ಸಿಗಿ ಹುಣ್ಯಾಗ ಒಮ್ಮೆ ಮಾಡ್ತಾರ. ಅವಾಗ ತೊಗರಿಗೆಲ್ಲ ಹುಳ ಬಿದ್ದಿರ್ತಾವಲ್ಲ, ಇದಕ್ಕಾಗಿ ಮಾಡ್ತಿರ್ತಾರ. ರೈತರು ಮಾಡೋದು ಬಹಳ ಉತ್ತಮವಾದಂತ ಒಂದು ಸಂಸ್ಕಾರ ಐತಿ. ನೀವು ರೈತರ ಮಕ್ಕಳದಿರಿ. ನೀವು ಅದು ನಿಮ್ಮ ಮನ್ಯಾಗ ಹೋಗಿ ಹಿಂಗ ಮಾಡೋದ್ರಿಂದ ಬರೋಬರಿ ಅಂತ ಹೇಳ್ಬೇಕು. ಎಲ್ಲರಿಗೂ ಎಳ್ಳ ಅಮಾವಾಸ್ಯೆಯ ಶುಭಾಶಯಗಳು. ಎಲ್ಲರಿಗೆ ಒಳ್ಳೇದಾಗಲಿ.